ರೇರ್ ವ್ಯೂ ನೋಡ್ತಿರ್ಬೋದು. ಎಲ್ಲ ಒಂದು ಕಮರ್ಷಿಯಲ್ ಗಾಡಿ ಥರನೇ ಏನು ಅಂತಂದರೆ ಇದರ ಒಂದು ಗೇಟಲ್ಲಿ ಟಾಟಾ ಅಂತ ಒಂದು ಪಂಚಿಂಗ್ ಬ್ಯಾಡ್ಜಿಂಗ್ ಸಿಗುತ್ತೆ. ಸೊ ಈ ಥರ ರಿಫ್ಲೆಕ್ಟರ್ ಸ್ಟಿಕ್ಕರ್ಸ್ ಎಲ್ಲ ನಾನು ಆಗಲೇ ಹೇಳಿದಾಗೆ ಏನು ಅಂತಂದರೆ ಕಂಪನಿಯಿಂದನೇ ಬರುತ್ತೆ. ಬಟ್ ನಿಮಗೆ ಇಲ್ಲಿ 5 ಇಂಚಸ್ ಬರುತ್ತೆ ನೋಡ್ತಿರ್ಬೋದು. ಡೋರ್ಗೆ ಬಂದು 5 ಇಂಚಸ್ ಬರುತ್ತೆ. ಹಾಗೆ ಸ್ಟೆಪ್ನಿ ಬಂದು ಇಲ್ಲೇ ಇರುತ್ತೆ. ಈಸಿ ಆಗಲಿ, ಇಳಿಸ್ಕೊಳ್ಳೋಕೆ ಈಸಿ ಆಗಲಿ ಅನ್ನೋದು ಎಲ್ಲ ಫೆಸಿಲಿಟಿ ಇಲ್ಲೇ ಇದೆ. ಹಾಗೆ ಗೆಳೆಯರೆ, ನೀವು ಇಲ್ಲಿ ನೋಡ್ತಿರೋದು ಏನಂತಂದ್ರೆ ಈ ಒಂದು ವೆಹಿಕಲ್ ಟೈಲ್ ಲ್ಯಾಂಪ್ ಬಂದ್ಬಿಟ್ಟು ಕಂಪ್ಲೀಟ್ಲಿ LED ಟೈಲ್ ಲ್ಯಾಂಪ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು. ಹಾಗೇನೆ ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದ್ರೆ ರಿವರ್ಸ್ ಸೆನ್ಸರ್, 4 ರಿವರ್ಸ್ ಸೆನ್ಸರ್ ಬರುತ್ತೆ ನೋಡಿ ಇಲ್ಲಿ, 1 2 3 4. ಹಾಗೇನೆ ಗೆಳೆಯರೆ 16 ಅಡಿ ಬರುತ್ತೆ ಅಂತ ಹೇಳ್ದಲ್ಲ ನೋಡಿ. ಇದರ ಒಂದು ಡೆಕ್ ಬಾಡಿ ನೋಡಿ ಇಷ್ಟು ದೊಡ್ಡದಿದೆ. ಸೊ ಇದೇನು ಅಂತಂದ್ರೆ ಹೈ ಡೆಕ್ಕಲ್ಲಿ ಇದೆ. ನಿಮ್ಮ ಅಪ್ಲಿಕೇಶನ್ ಯಾವ ರೀತಿ ಇದೆ ಆ ರೀತಿ ನೀವು ಮೋಡಿಫಿಕೇಶನ್ ಮಾಡ್ಕೋಬಹುದು. ಲೋ ಡೆಕ್ಕು ಸಿಗುತ್ತೆ, ಹೈ ಡೆಕ್ಕು ಸಿಗುತ್ತೆ. ಒಂದು ಲೋಡ್ ಬಾಡಿ ಬಂದು 16 ಅಡಿ ಉದ್ದ ಇದೆ, ಎತ್ತರ ಬಂದು 7 ಅಡಿ ಇದೆ, ಅಗಲ ಬಂದು 7 ಅಡಿ ಇದೆ. ಸೊ 5 ಟನ್ ಪಾಸಿಂಗ್ ಸಿಗುತ್ತೆ ನಿಮಗೆ. ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ಏನು ಅಂತಂದ್ರೆ 5 ಟನ್ ಲೋಡಿಂಗ್ ಪಾಸಿಂಗ್ ಇರುತ್ತೆ. ಹಾಗೆ ಹೇಳಿದ್ರೆ ಇನ್ನೊಂದು ಸೈಡ್ದು ಪ್ರೊಫೈಲ್ ಬಂದು ಈ ರೀತಿ ಇರುತ್ತೆ. ಇದಕ್ಕೆ ಏನು ಅಂತಂದ್ರೆ 90 ಲೀಟರ್ನ ದೊಡ್ಡ ಒಂದು ಡೀಸೆಲ್ ಟ್ಯಾಂಕ್ ಸಿಗುತ್ತೆ. ಹಾಗೇನೆ ಇದಕ್ಕೆ ಡೆಫ್ ಬೇಕಾಗಿರುತ್ತೆ. ನೋಡ್ತಿರ್ಬೋದು ಡೆಫ್ದು ಟ್ಯಾಂಕ್ ಇಲ್ಲೇ ಇರುತ್ತೆ. ಹಾಗೇನೆ ಗೆಳೆಯರೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ ನ ಹೃದಯ ಭಾಗ ಇಂಜಿನ್. ಈ ಒಂದು ಇಂಜಿನ್ ಬಂದು 3300 cc ಇಂಜಿನ್ ಆಗಿರುತ್ತೆ. ಇದು ಬಂದು 123 HP ಆಗಿರುತ್ತೆ. ಅದು ಏನು